Hello everyone, welcome to video number 4, Custom Profile Center. So, in previous video ಏನು ಮಾಡಿದ್ವಿ, AMP ಅಲ್ಲಿ ಡೇಟಾ ಕೊಡ್ತಿದ್ವಿ, ಯೂನಿಕ್ ಐಡಿ ತಗೊಂಡಿದ್ವಿ, ಬಟ್ HTML ಇಮೇಲ್ ಆಫರ್ಸ್ ಇದು ನಾವು ಅನ್ಕೊಂಡಂಗೆ ವ್ಯಾಲ್ಯೂ ಬರ್ತಾ ಇಲ್ಲ. ಕರೆಕ್ಟ್? ಸೊ ಈ ಸಿನಾರಿಯೋಗೆ ನಮಗೆ ಇಲ್ಲಿ ವ್ಯಾಲ್ಯೂ ಕೂಡಿಸ್ಬೇಕಾಗುತ್ತೆ. ವ್ಯಾಲ್ಯೂ 1 ವ್ಯಾಲ್ಯೂ ಚೆಕ್ ಬಾಕ್ಸ್ ಆಗಿರೋದ್ರಿಂದ ನೀವು ಟ್ರೂ ಅಂತ ಕೂರಿಸಿದ್ರು ಆಗುತ್ತೆ. ಟ್ರೂ ಕೂರಿಸಿದ್ರು ಆಗುತ್ತೆ, 1 ಕೂರಿಸಿದ್ರು ಆಗುತ್ತೆ. So this is the update what I have to take care. So copy ಮಾಡ್ಕೊತೀನಿ. ಇಂಪ್ರೂವೈಸೇಷನ್ ಇದೆ ಬಿಕಾಸ್ ಬೇರೆ ವ್ಯಾಲ್ಯೂಸ್ ಎಲ್ಲಾನು ಡಿಸ್ಪ್ಲೇ ಹಾಕಬೇಕಿತ್ತು ನಾವು. ಸೊ ಪ್ರೊಫೈಲ್ ಸೆಂಟರ್ ಹೋಮ್ ಪೇಜ್ ಎಡಿಟ್ ವ್ಯಾಲ್ಯೂ ಬಂದ ಮೇಲೆ ಅರ್ಥ ಆಗುತ್ತೆ ಹೌ ಇಟ್ ಶುಡ್ ಬಿ ಪ್ಲೇಡ್ ಅರೌಂಡ್. ಸೊ ಒಂದು ಚೇಂಜ್ ಮಾಡಿದ್ದೀನಿ. ಈಗ ನಾವು ಪ್ರೀ ಪಾಪ್ಯುಲೇಟ್ ಮಾಡ್ತೀವಿ. ಸೊ ದಿಸ್ ಇಸ್ ಮೈ ಟೈಲ್ ಫಾಲ್ಸ್ ಇದೀವಿ. ಈಗ 2 ಬರಬೇಕು ಸೆಲೆಕ್ಟ್ ಮಾಡಿದಾಗ. ಎಂಟರ್ ಅಬ್ಸರ್ವ್ ಮಾಡಿ, when I click on update profile, ಈಗ ನನಗೆ ಸಬ್ಸ್ಕ್ರೈಬರ್ ಕೀ ಅಂದ್ರೆ ID, ಇಮೇಲ್ ಅಡ್ರೆಸ್ ಬರ್ತಾ ಇದೆ. ಫಸ್ಟ್ ನೇಮು ಲಾಸ್ಟ್ ನೇಮು ಡಿಸ್ಪ್ಲೇ ಆಗ್ತಾ ಇಲ್ಲ. ಡಿಸ್ಪ್ಲೇ ಆಗ್ತಲ್ಲ, ಅದನ್ನ ಡಿಸ್ಪ್ಲೇ ಮಾಡಬೇಕು. ದಟ್ ವಿಲ್ ಬಿ ಅವರ್ ನೆಕ್ಸ್ಟ್ ವಿಡಿಯೋ. ಸೊ ಈ ವಿಡಿಯೋಲಿ ಐ ಆಮ್ ಟ್ರೈಂಗ್ ಟು ಎನ್ಶೋರ್ ದಟ್ ಇಶ್ಯೂ ಇದು ಫಿಕ್ಸ್ ಆಗಲಿ ಅಂತ. ಫಸ್ಟ್ ನೇಮ್, ಲಾಸ್ಟ್ ನೇಮ್, ಜೆಂಡರ್ ಅಂಡ್ ಇದು ಅಷ್ಟೇ. ನಾನು ಏನು ವ್ಯಾಲ್ಯೂ ಕೊಟ್ಟಿದ್ದೆ ಅದೇ ಪ್ರೀ ಪಾಪ್ಯುಲೇಟ್ ಆಗುತ್ತೆ. 2 ಸೆಲೆಕ್ಟ್ ಮಾಡ್ತೀನಿ, ಇಂಡಿಯಾ, ಸಬ್ಮಿಟ್. ಸೊ ಇನ್ಫಾರ್ಮೇಶನ್ ಡಿಸ್ಪ್ಲೇ ಮಾಡ್ತಲ್ಲ, ಅಲ್ಲಿ ಅಪ್ಡೇಟ್. ಸೊ ಎಕ್ಸ್ಪೆಕ್ಟೆಡ್ ಔಟ್ಪುಟ್ ಏನು, ಡೇಟಾ ಎಕ್ಸ್ಟೆನ್ಷನ್ ಅಲ್ಲಿ ಎಕ್ಸ್ಪೆಕ್ಟಿಂಗ್ ದಿ ವ್ಯಾಲ್ಯೂ ಟ್ರೂ. ಒಂದು ಇಶ್ಯೂ ಇತ್ತು, ಅದನ್ನ ಫಿಕ್ಸ್ ಮಾಡ್ತಾ ಇದ್ದೀವಿ. ಸೊ ಪ್ರೊವೈಡಿಂಗ್ ದಿ ಎಕ್ಸಾಕ್ಟ್ ವ್ಯಾಲ್ಯೂ ಓದ್ತೀವಿ ಅಂತ ನಾವು ತೆಗೆದುಕೊಳ್ತೀವಿ. ಆದರೆ ಈ ಫಸ್ಟ್ ನೇಮು ಲಾಸ್ಟ್ ನೇಮ್ ನನಗೆ ಪೇಜ್ ಅಲ್ಲಿ ಕಾಣಿಸ್ಬೇಕು. ಐ ವಾಂಟ್ ಟು ಸಿ ಎಕ್ಸಾಕ್ಟ್ಲಿ ಇನ್ ಮೈ ಪೇಜ್. ನಾನು ಇಮೇಲಿಂದ ಲಿಂಕ್ ಕ್ಲಿಕ್ ಮಾಡಿದಾಗ ಇಟ್ ಈಸ್ ನಾಟ್ ಆಕ್ಚುಲಿ ಡಿಸ್ಪ್ಲೇಯಿಂಗ್ ವಾಟ್ ಐ ವಾಂಟ್. ಸೊ ಇಲ್ಲಿ ಡಿಫಾಲ್ಟ್ ವ್ಯಾಲ್ಯೂ ಇದೆ. ಫಸ್ಟ್ ನೇಮ್, schedule, publish. ಕ್ಲಿಕ್ ಆನ್ ದಿ ಲಿಂಕ್. ಈಗ ID ಬರ್ತಾ ಇದೆ, ಇಮೇಲ್ ಅಡ್ರೆಸ್ ಬರ್ತಾ ಇದೆ. ದಿಸ್ ಇಸ್ ಗುಡ್. ಇವೆರಡೂ ಬರ್ತಾ ಇರೋದು ಬಿಕಾಸ್ ಆಫ್ ದಿ ಪರ್ಸನಲೈಸೇಷನ್ ಆ್ಯಂಡ್ ಕ್ಲೌಡ್ ಪೇಜ್ ಕ್ವೆರಿ ಸ್ಟ್ರಿಂಗ್. ಇದು ಈ ಕೋಡ್ನ ನಾವು ಬಟನ್ ಕೊಟ್ಟಿರೋದ್ರಿಂದ ಬೈ ಡಿಫಾಲ್ಟ್ ಇದು ಸಬ್ಸ್ಕ್ರೈಬರ್ ಕೀ ಮತ್ತು ಇಮೇಲ್ ಅಡ್ರೆಸ್ನ ಕ್ಯಾರಿ ಮಾಡುತ್ತೆ ಇನ್ ದಿ ಎನ್ಕ್ರಿಪ್ಟೆಡ್ ಫಾರ್ಮ್ಯಾಟ್. ಇಲ್ಲಿದೆ ನೋಡಿ, ಕ್ವಶನ್ ಮಾರ್ಕ್ ಆದ್ಮೇಲೆ QS ಇದು ಎನ್ಕ್ರಿಪ್ಟೆಡ್ ಫಾರ್ಮ್ಯಾಟ್ ಅಲ್ಲಿದೆ. ಇದನ್ನ ಡಿಕ್ರಿಪ್ಟ್ ಅದೇ ಮಾಡ್ಕೊಳ್ಳುತ್ತೆ. ನಥಿಂಗ್ ಟು ಡೂ ದಟ್. ಸೊ ನಾವು ಒಂದು ಇಶ್ಯೂ ಇತ್ತು, ಅದನ್ನ ವ್ಯಾಲ್ಯೂ ಹಾಕೊಂಡ್ಬಿಟ್ಟು ಡಿಸ್ಪ್ಲೇ ಮಾಡಿದ್ವಿ. ಕರೆಕ್ಟಾ? ಬಟ್ ಇಲ್ಲಿ ಫಸ್ಟ್ ನೇಮು ಲಾಸ್ಟ್ ನೇಮು ಈ ವ್ಯಾಲ್ಯೂ ಡಿಸ್ಪ್ಲೇ ಆಗ್ತಾ ಇಲ್ಲ. ನೋ. ಸೊ ಹಾಗಾಗಿ ವಿ ನೀಡ್ ಟು ವರ್ಕ್ ಆನ್ ದಿಸ್ ಪಾರ್ಟ್
how to display the existing value into these fields coming from your data extension. ಇಮೇಲ್ ಇಂದ ಬಂದಾಗ ನಮ್ಗೆ ಎರಡೇ ಇನ್ಫಾರ್ಮೇಶನ್ ಸಿಗ್ತಾ ಇರೋದು. ಇನ್ನು ಮಿಕ್ಕಿದನ್ನ ನಾವು ಲುಕ್ಅಪ್ ಅಲ್ಲಿ ಬರೀಬೇಕು ಅಂಡ್ ಇಲ್ಲಿರೋ ವ್ಯಾಲ್ಯೂಸ್ ಎಲ್ಲ ನಾವು ತೋರಿಸ್ಬೇಕು ಆಸ್ ಇಟ್ ಇಸ್. ಸೆಲೆಕ್ಟ್ ಆಗಿದೆ ಸೆಲೆಕ್ಟ್ ಮಾಡಬೇಕು, ಫಾಲ್ಸ್ ಆಗಿದೆ ಫಾಲ್ಸ್. ಇನ್ನೊಂದೇನು ಅಂದ್ರೆ ಪ್ರಸಾದ್ ಹೋಗುತ್ತೆ, ಫಸ್ಟ್ ನೇಮ್ ಅಪ್ಡೇಟ್ ಆಗುತ್ತೆ, ಅದರ್ಸ್ ಅಪ್ಡೇಟ್ ಆಗುತ್ತೆ. ನನಗೆ HTML ಇಮೇಲ್ ಬೇಕು, ಆಫರ್ ಇಮೇಲ್ಸ್ ಬೇಡ. ಸೊ ಕಂಟ್ರಿ ಚೇಂಜ್ ಮಾಡ್ತೀನಿ, ಅದರಿಗೆ ಸಬ್ಮಿಟ್ ಮಾಡ್ತೀನಿ. ನಾವು ಲೆಟ್ ಅಸ್ ಸಿ ವೆದರ್ ಇಟ್ ಇಸ್ ಅಪ್ಡೇಟೆಡ್ ಆಸ್ ಎಕ್ಸ್ಪೆಕ್ಟೆಡ್. ಸೊ ಕೆಲವೊಂದು ಸಣ್ಣ ಪುಟ್ಟ ಚೇಂಜಸ್ ಇದೆ ಕೋಡಿಂಗಲ್ಲಿ, ಕೆಲವೊಂದು ವರ್ಕ್ ಆಗ್ತಾ ಇಲ್ಲ, ಅದನ್ನು ಫಿಕ್ಸ್ ಮಾಡಬೇಕು. ಫಸ್ಟ್ ಫಿಕ್ಸೇಷನ್ ಇಸ್ ಆನ್ ಪ್ರೀ ಪಾಪ್ಯುಲೇಟಿಂಗ್ ಎಕ್ಸಾಕ್ಟ್ ವ್ಯಾಲ್ಯೂ ಫ್ರಮ್ DE into your ಪ್ರೊಫೈಲ್ ಸೆಂಟರ್ ಪೇಜ್. ಇಲ್ಲಿ ನೋಡಿ, ಇದು ಟ್ರೂ ಇದೆ, ಇದು ಫಾಲ್ಸ್ ಇದೆ, ಇದು ಮುಂಚೆನೆ ಫಾಲ್ಸ್ ಇದ್ದಿದ್ದು. ಸೊ ಅದರ್ಸ್ ಬಂದಿದೆ, ಕರೆಕ್ಟ್ ಆಗಿದೆ, ಜೆಂಡರ್ ಅದರ್ಸ್ ಆಗಿದೆ, ದಿಸ್ ಇಸ್ ಗುಡ್. ಟ್ರೂ ಮತ್ತೆ ಫಾಲ್ಸು ಅಪ್ಡೇಟ್ ಆಗಬೇಕು ಅಕಾರ್ಡಿಂಗ್ಲಿ. ಇದು ವರ್ಕ್ ಆಗ್ತಾನೆ, ವಿ ಶುಡ್ ವರ್ಕ್ ಆನ್. ಈಗ ದಿಸ್ ಇಸ್ ವಿಡಿಯೋ ನಂಬರ್ 4 that we wanted to fix on boolean field coming from a checkbox. ಅದಾಗಿದೆ. ನೆಕ್ಸ್ಟ್ ಇಲ್ಲಿರೋ ಇನ್ಫಾರ್ಮೇಶನ್ ನ ತಗೊಂಡೋಗಿ ವಿ ವಾಂಟ್ ಟು ಡಿಸ್ಪ್ಲೇ ಆಸ್ ಇಟ್ ಇಸ್ ಇನ್ ಅವರ್ ಪೇಜ್. ಸೊ ಪೇಜ್ಗೆ ಬಂದಾಗ ದಟ್ ಇಸ್ ಅವರ್ ವಿಡಿಯೋ ನಂಬರ್ 5, ಪ್ರೀ ಪಾಪ್ಯುಲೇಟ್ ಆನ್ custom profile center. This is video number 4. Thank you everyone.